ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ 15, 16ನೇ ಕಂತಿನ ಅಮೌಂಟ್, ಸೊ ಗೃಹಲಕ್ಷ್ಮಿ 15, 16, 17ನೇ ಕಂತಿನ ಅಮೌಂಟ್ ಬಗ್ಗೆ ಈಗ ತುಂಬ ದೊಡ್ಡ ಗೊಂದಲ ಅಂತೂ ಎಲ್ರಿಗೂ ಹೇಳ್ತಿದೆ. ಯಾಕಂದರೆ ಕೆಲವೊಬ್ಬರಿಗೆ 15ನೇ ಕಂತಿನ ಅಮೌಂಟ್ ಸಹ ಬಂದಿಲ್ಲ. ಆದರೆ ಆಲ್ಮೋಸ್ಟ್ ಏನಿದೆ 95-97% ಜನರಿಗೆ ಏನಿದೆ 15ನೇ ಕಂತಿನ ಅಮೌಂಟ್ ಬಂದಿದೆ. ಇದರ ಜೊತೆಗೆ ಈಗ 16, 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಹಿಂದಿನ ವೀಡಿಯೋನಲ್ಲಿ ಹೇಳಿದೆ. ಸೊ ಈಗ ಜಿಲ್ಲಾ ಪಂಚಾಯತಿಯಿಂದ ಯಾವ ರೀತಿ ಈಗ ನಮಗೆ ಮಾಹಿತಿ ಬಂದಿತ್ತು, ಆ ಮಾಹಿತಿನ ನಿಮಗೆ ನಾನು ಹೋದ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದೆ. ಆದರೆ ಈಗ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ, ಸೊ ಈಗ ಅದರ ಬಗ್ಗೆ ಮಾಧ್ಯಮದ ಮುಂದೆ ಏನು ಹೇಳಿದ್ದಾರೆ ಆ ವಿಡಿಯೋ ಕ್ಲಿಪ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಗ ನಿಮಗೆ ಇದರಿಂದ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಈಗ 15 ಮತ್ತು 16, 17ನೇ ಕಂತಿನ ಅಮೌಂಟ್ ಬಗ್ಗೆ ಏನೆಲ್ಲ ಈಗ ಪ್ರಾಬ್ಲಮ್ ಆಗ್ತಿದೆ, ಯಾವುದಕ್ಕೆ ಲೇಟ್ ಆಗ್ತಿದೆ ಮತ್ತು ಯಾವಾಗ ಅಮೌಂಟ್ ಬರುತ್ತೆ ಅಂತ ಖುದ್ದಾಗಿ ಅವರೇ ಹೇಳಿರೋ ವಿಡಿಯೋ ಕ್ಲಿಪ್ನ ನಿಮಗೆ ತೋರಿಸ್ತೀನಿ. ಸೊ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ಗೆ ಆ ವಿಡಿಯೋ ಕ್ಲಿಪ್ನ ನೋಡೋಣ. ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ಈಗಾಗಲೇ 4 ತಾಲೂಕ್ ಪಂಚಾಯತ್, ಬೆಂಗಳೂರು ರೂರಲ್, ಅರ್ಬನ್, ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು 4 ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ. ಸೇಮ್ ಪ್ರೊಸೀಜರು. ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು, ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ. ಒಂದೇನು ಅಂದರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ, ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಬರುತ್ತೆ. 3 ತಿಂಗಳು ಆಗಿಲ್ಲ, ದುಡ್ಡು ಬಂದು 15 ದಿನ ಆಯಿತು. ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದು 15 ದಿನ ಆಯಿತು. ತಾಲೂಕ್ ಪಂಚಾಯತಿಂದ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಮುಂದಿನ ತಿಂಗಳು ನೋಡಿದ್ರಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದರು, ಸೊ 15, 16, 17ನೇ ಕಂತಿನ ಅಮೌಂಟ್ ಬಗ್ಗೆ. ಸೊ ಆಲ್ರೆಡಿ ಈಗ ದುಡ್ಡು ಕೂಡ ಬಂದಾಗಿದೆ ಮತ್ತು ಇದ್ರ ಬಗ್ಗೆ ಹಿಂದಿನ ವೀಡಿಯೋನಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಈಗ 15ನೇ ತಾರೀಕಿನ ಮುಂದೆ DBT ಮುಖಾಂತರ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ಮತ್ತೊಂದು ಮಾಹಿತಿ ಏನು ಹೇಳಿದೆ ಅಂದರೆ, ಸೊ ಸಂಪೂರ್ಣವಾಗಿ ಎಲ್ರಿಗೂ ಇಲ್ಲ, ಕೇವಲ ಒಂದು 5-6 ಜಿಲ್ಲೆಗಳಿಗೆ ಮಾತ್ರ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 25ನೇ ತಾರೀಕಿನ ಮುಂದೆ ನಿಮ್ಮ ಅಕೌಂಟ್ಗಳಿಗೆ ಈಗೇನಿದೆ ಗೃಹಲಕ್ಷ್ಮಿಯ 16 ಮತ್ತು 17ನೇ ಕಂತಿನ ಅಮೌಂಟ್ ಬರುತ್ತೆ. ಸೊ ಆಲ್ಮೋಸ್ಟ್ ಸಾಧ್ಯತೆ ಇದೆ ಏನಂದರೆ, ಈಗ ಒಟ್ಟಿಗೆ 2 ಕಂತು ಅಂದರೆ 16 ಮತ್ತು 17ನೇ ಕಂತಿನ ಅಮೌಂಟ್ ಇದೇ ತಿಂಗಳು ಬರುವ ಸಾಧ್ಯತೆ ತುಂಬ ಇದೆ. ಸೊ 16ನೇ ಕಂತಿನ ಅಮೌಂಟಿಂದ ಅದು ಇದೇ ತಿಂಗಳು ಅಂದರೆ ಮುಂದಿನ ವಾರದಲ್ಲಿ ಬರೋ ಸಾಧ್ಯತೆ ತುಂಬ ಇದೆ. ಸೊ 15, 16, 17ನೇ ಕಂತಿನ ಅಮೌಂಟ್ ಈ ತಿಂಗಳಲ್ಲಿ ಬರ್ಬೋದು. ಅಂದರೆ ಒಟ್ಟಿಗೆ 4,000 ರೂಪಾಯಿ ಅಮೌಂಟ್ ಬರೋ ಸಾಧ್ಯತೆ ತುಂಬ ಇದೆ. ಇದ್ರ ಬಗ್ಗೆ ಮತ್ತೇನಾದರೂ ಸ್ಪಷ್ಟವಾದ ಮಾಹಿತಿ ಸಿಕ್ತು ಅಂದರೆ ಇದೇ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಇದೇ ರೀತಿ ಹೊಸ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿರ್ತೀನಿ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ಮಾಹಿತಿ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.